ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಧವ್ ಅವರೇ, ನನಗೆ ತುಂಬಾ ಹೊಟ್ಟೆ ಹಸುತ್ತಾ ಇದೆ. ಹಸು ತಡಿಯಕ್ಕಾಗ್ತಾ ಇಲ್ಲ. ಹೊಟ್ಟೆ ಎಲ್ಲ ನೋವ್ತಾ ಇದೆ. ನೀವಿನ್ನೂ ಊಟ ಮಾಡಿಲ್ವಾ? ಓಹ್, ಊಟ ಇಲ್ಲಿಗೆ ತಂದಿದ್ದೀರಾ? ಕೂತ್ಕೊಳ್ಳಿ. ಇಷ್ಟೊತ್ತಾದರೂ ಊಟ ಮಾಡ್ತಿದ್ರೆ ಆರೋಗ್ಯದ ಗತಿ ಏನಾಗಬೇಡ. ನೀವು ಊಟ ಮಾಡಿದೆ ನಾನು ಯಾವತ್ತಾದ್ರೂ ಊಟ ಮಾಡಿದ್ದೀನ ಮಾಧವ್ ಅವರೇ? ನಂದು ಊಟ ಆಯ್ತಲ್ಲ ತುಳಸವ್ರೆ. ಹೌದಾ? ಹಾಗಾದ್ರೆ ನಂದು ಊಟ ಆಯ್ತು ಬಿಡಿ. ನಿಮ್ದೆಲ್ಲ ಊಟ ಆಯ್ತು? ತುತ್ತು ಇನ್ನೂ ನನ್ನ ಕೈಯಲ್ಲೇ ಇದೆ. ನಿಮ್ಮ ಊಟ ಆಗಿದ್ದು ಹೀಗೆ ತಾನೆ, 2 ತುತ್ತು ತಿಂದು ಎದ್ದು ಬಂದ್ಬಿಟ್ರಿ. ಯಾಕೋ ಊಟ ಸೇರಲಿಲ್ಲ ತುಳಸವ್ರೆ. ಯಾತಕ್ಕೆ ಅಂತ ನಾನು ಕೇಳಲ್ಲ. ಉತ್ತರ ಗೊತ್ತಿದ್ದು ಪ್ರಶ್ನೆ ಕೇಳಿದ್ರೆ ತಪ್ಪಾಗತ್ತೆ. ಆದ್ರೆ ಸಮಸ್ಯೆಗೆ ಪರಿಹಾರ ನನ್ನ ಹತ್ರ ಇದೆ. ಏನು ಹೇಳ್ತಿದ್ದೀರಾ? ಈಗ ನಿಮಗೂ ಹಸು ಶುರುವಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ವಲ್ಲ, ನನಗೇನು ಹಸುವಾಗ್ತಿಲ್ಲ. ನನಗಾಗ್ತಿದೆಯಲ್ಲ. ನನ್ನ ನಗು ನೋಡಿ ನೀವು ಸಂತೋಷ ಪಡ್ತೀರಾ, ನನ್ನ ಅಳು ನೋಡಿ ದುಃಖ ಪಡ್ತೀರಾ. ಅಂಥದ್ರಲ್ಲಿ ನನಗೆ ಹಸುವಾಗ್ತಾ ಇದ್ರೆ ನಿಮ್ಗೆ ಹಸುವಾಗದೆ ಇರುತ್ತಾ? ತುಳಸವ್ರೆ, ನನಗಂತೂ ಊಟದ ಜೊತೆಗೆ ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿರುತ್ತೆ. ಅದು ಬಿಟ್ಟು ಬರೀ ಉಪ್ಪು ಬರೀ ಖಾರ ಇಟ್ಕೊಂಡು ತಿನ್ನಕ್ಕಾಗತ್ತ ಮಾಧವ್ ಅವರೇ? ಈಗ ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ? ಊಟ ಮಾಡ್ತಾ ಇರುವಾಗ ಸಮಸ್ಯೆಗಳ ಬಗ್ಗೆ ಮಾತಾಡೋದು ಬಿಟ್ಟು ಏನಾದರೂ ಸಂತೋಷವಾಗಿರೋದು ಮಾತಾಡೋಣ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಮೀರಾ ಈಗ ಬರ್ತಾ ಬರ್ತಾ ತುಂಬಾ ಹಠ ಮಾಡೋದು ಕಲ್ತಿದ್ದಾಳೆ. ಹೌದಾ? ಪರವಾಗಿಲ್ವೇ? ಹಾಗಿದ್ರೆ ಅವಳು ದೊಡ್ಡವಳಾಗ್ತಿದ್ದಾಳೆ ಅಂತ ಅರ್ಥ. ಹೌದು, ಈಗಲೇ ಅವಳನ್ನ ಸ್ಕೂಲಿಗೆ ಸೇರಿಸ್ಬೋದು. ಓಹ್, ನೀವು ಸ್ಕೂಲಿಗೆ ಸೇರಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಅವಳಿಗೆ ಹುಡುಗನೆಲ್ಲಿ ಹುಡುಕೋದು ಅಂತ ಯೋಚನೆ ಮಾಡ್ತಾ ಇದ್ದೆ.